ಓಂ ಶಾಂತಿ. ಮುರಳಿಯ ದಿನಾಂಕ 19/5/2024. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 15/12/99. संकल्प शक्ति के महत्व को जान, इसे बढ़ाओ और प्रयोग में लाओ. ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರಿತು ಅದನ್ನು ವೃದ್ಧಿ ಮಾಡಿಕೊಳ್ಳಿರಿ ಮತ್ತು ಪ್ರಯೋಗ ಮಾಡಿರಿ. आज ऊंचे ते ऊंचा बाप अपने चारों ओर के श्रेष्ठ बच्चों को देख हर्षित हो रहे, क्योंकि सारे विश्व की आत्माओं से आप बच्चे श्रेष्ठ अर्थात हाईएस्ट है. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ತಮ್ಮ ಶ್ರೇಷ್ಠ ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. ಏಕೆಂದರೆ ಇಡೀ ವಿಶ್ವದಲ್ಲಿ ಎಲ್ಲ ಆತ್ಮರಗಳಲ್ಲಿ ತಾವು ಮಕ್ಕಳು ಮಾತ್ರ सर्वश्रेष्ठ ಆಗಿದ್ದೀರಿ. दुनिया वाले कहते हाईएस्ट इन दी वर्ल्ड, वह भी एक जन्म के लिए, लेकिन आप बच्चे हाईएस्ट श्रेष्ठ इन दी कल्प है. ಪ್ರಪಂಚದಲ್ಲಿ ಯಾರಾದರೂ ಶ್ರೇಷ್ಠ ವ್ಯಕ್ತಿ, ದೊಡ್ಡ ವ್ಯಕ್ತಿ ಇದ್ದರೆ ಅವರು ಒಂದು ಜನ್ಮಕ್ಕಾಗಿ ಮಾತ್ರ ಶ್ರೇಷ್ಠ ಆಗಿರ್ತಾರೆ. ಆದರೆ ನೀವು ಮಕ್ಕಳು ಇಡೀ ಕಲ್ಪದಲ್ಲಿ ಶ್ರೇಷ್ಠ ಆಗಿದ್ದೀರಿ. ಪ್ರತಿ ಯುಗದಲ್ಲಿಯೂ ಸಹ, ಪ್ರತಿಯೊಂದು ಜನ್ಮದಲ್ಲಿಯೂ ಸಹ ನೀವು ಶ್ರೇಷ್ಠ ಆತ್ಮಗಳಾಗಿರ್ತೀರಿ. सारे कल्प में आप श्रेष्ठ रहे. अपना अनादि काल देखो. अनादि काल में भी आप सभी आत्माएं बाप के नज़दीक रहने वाले. ಇಡೀ ಕಲ್ಪದ ಪ್ರತಿಯೊಂದು ಸಮಯದಲ್ಲೂ ಸಹ ನೀವು ಶ್ರೇಷ್ಠ ಮಕ್ಕಳಾಗಿರ್ತೀರಿ, ಶ್ರೇಷ್ಠ ಆತ್ಮಗಳಾಗಿರ್ತೀರಿ. ನಿಮ್ಮ ಅನಾದಿ ಕಾಲ ಅಂದರೆ ಪರಮಧಾಮದಲ್ಲಿ ಇರುವ ಸಮಯದಲ್ಲಿ ನೀವು ಪರಮಾತ್ಮನ ಸಮೀಪದಲ್ಲಿ ಇರುವಂತಹ ಆತ್ಮಗಳಾಗಿರ್ತೀರಿ. ಪರಮಧಾಮದಲ್ಲಿಯೂ ಸಹ ನಿಮ್ಮ ಸ್ಥಾನ ಪರಮಾತ್ಮನ ಸಮೀಪದಲ್ಲಿ ಇರ್ತದೆ. देख रहे हो अनादि रूप में बाप के साथ साथ समीप रहने वाले श्रेष्ठ आत्माएं हो. रहते सभी है, लेकिन आपका स्थान बहुत समीप है. तो अनादि रूप में भी ऊंचे ते ऊंचे हो. ಅನಾದಿ ರೂಪದಲ್ಲಿ ಸಹ ನೀವು ತಂದೆಯ ಸಮೀಪದಲ್ಲಿರುವಂತಹ ಶ್ರೇಷ್ಠ ಆತ್ಮಗಳಾಗಿರ್ತೀರಿ. ಭಲೆ ಎಲ್ಲ ಆತ್ಮರು ಸಹ ಪರಮಧಾಮದಲ್ಲಿ ಇರ್ತಾರೆ, ಆದರೆ ನಿಮ್ಮ ಸ್ಥಾನ ಪರಮಾತ್ಮ ತಂದೆಗೆ ಅತಿ ಸಮೀಪದಲ್ಲಿ ಇರ್ತದೆ. ಆ ಕಾರಣದಿಂದ ನೀವು ಅನಾದಿ ರೂಪದಲ್ಲೂ श्रेष्ठ आत्मಗಳಾಗಿರ್ತೀರಿ. फिर आओ आदि काल में सभी बच्चे देव पदधारी देवता रूप में हो. याद है अपना दैवी स्वरूप. आदि काल में सर्व प्राप्ति स्वरूप हो. तन मन धन और जन चार ही स्वरूप में श्रेष्ठ है. आदि काल ಅಂದರೆ ಸತ್ಯಯುಗದಲ್ಲಿ ನೀವು ದೇವತಾ ರೂಪದಲ್ಲಿ ಇರ್ತೀರಿ. ದೇವತಾ ಜೀವನದಲ್ಲಿ ಸರ್ವ ಪ್ರಾಪ್ತಿ ಸ್ವರೂಪ ಆಗಿರ್ತೀರಿ. ತನು ಮನ ಧನ ಜನ 4 ಪ್ರಕಾರದ ಸುಖ ನಿಮಗೆ ಸಿಕ್ಕಿರ್ತದೆ. 4 ರೀತಿಯಿಂದ ನೀವು ಶ್ರೇಷ್ಠ ಆತ್ಮಗಳಾಗಿರ್ತೀರಿ.
सदा संपन्न हो, सदा प्राप्ति स्वरूप हो। ऐसा देव पद किसी भी आत्माओं को प्राप्त नहीं होता है। ದೇವತಾ ಜೀವನದಲ್ಲಿ ಸದಾ ಸಂಪನ್ನಾಗಿರ್ತೀರಿ, ಸದಾ ಪ್ರಾಪ್ತಿ ಸ್ವರೂಪ ಆಗಿರ್ತೀರಿ. ಅಂತಹ ದೇವತಾ ಪದವಿ ಪ್ರಪಂಚದಲ್ಲಿ ಬೇರೆ ಯಾವ ಆತ್ಮರಿಗೂ ಸಿಗೋದಿಲ್ಲ. चाहे धर्म आत्माएँ है, महात्माएँ है, लेकिन ऐसा सर्व प्राप्तियों में श्रेष्ठ अप्राप्ति का नाम निशान नहीं, कोई भी अनुभव नहीं कर सकता. ಧರ್ಮ ಆತ್ಮರೇ ಇರಲಿ, ಮಹಾತ್ಮರೇ ಇರಲಿ, ನಿಮ್ಮ ಸಮಾನ ಸರ್ವ ಪ್ರಾಪ್ತಿಗಳ ಶ್ರೇಷ್ಠತೆ ಯಾರಿಗೂ ಸಿಗೋದಿಲ್ಲ. ದೇವತಾ ಜೀವನದಲ್ಲಿ ಅಪ್ರಾಪ್ತಿಯ ಹೆಸರು ಅಥವಾ ಚಿಹ್ನೆಯೂ ಇರೋದಿಲ್ಲ. ಅಂತಹ ಸರ್ವಪ್ರಾಪ್ತಿ ಸಂಪನ್ನ ಶ್ರೇಷ್ಠ ಆತ್ಮರು ಆದಿಕಾಲದಲ್ಲಿ ನೀವಾಗಿರ್ತೀರಿ. ಫಿರ್ आओ मध्यकाल में, मध्यकाल में भी आप आत्माएं पूज्य बनते हो. ನಂತರ ಮಧ್ಯಕಾಲದಲ್ಲಿ ನೀವು पूज्य आत्मगळाग्तीरी. आपके जड़ चित्र पूजे जाते. कोई भी आत्माओं की ऐसी विधि पूर्वक पूजा नहीं होती. ನಿಮ್ಮ ಜಡ ಚಿತ್ರಗಳಿಗೆ ಭಕ್ತರು ಪೂಜೆ ಮಾಡ್ತಾರೆ. ನಿಮಗೆ ಮಾಡುವಷ್ಟು ವಿಧಿಪೂರ್ವಕವಾಗಿ ಬೇರೆ ಯಾರನ್ನೂ ಸಹ ಪೂಜಿಸೋದಿಲ್ಲ. ಯಾರ ಪೂಜೆಯೂ ನಿಮ್ಮ ಥರ ನಡೆಯೋದಿಲ್ಲ. जैसे पूज्य आत्माओं की विधि पूर्वक पूजा होती है, तो सोचो ऐसे विधि पूर्वक और किसकी पूजा होती है? किसकी नहीं, हर कर्म की पूजा होती है. क्योंकि कर्मयोगी बनते हो तो पूजा भी हर कर्म की होती है. ನೀವು ಸಂಗಮ ಯುಗದಲ್ಲಿ ಕರ್ಮಯೋಗಿ ಆಗುವ ಕಾರಣ ಭಕ್ತಿ ಮಾರ್ಗದಲ್ಲಿ ದೇವತೆಗಳ ಪ್ರತಿಯೊಂದು ಕರ್ಮಕ್ಕೂ ಸಹ ಒಂದೊಂದು ಪೂಜೆ ನಡೀತದೆ. ಒಂದೊಂದು ಕರ್ಮದ ಪೂಜೆ ನಡೀತದೆ. ಎಬ್ಬಿಸಲಿಕ್ಕೆ ಒಂದು ಪೂಜೆ, ಶೃಂಗಾರ ಮಾಡಲಿಕ್ಕೆ ಒಂದು ಪೂಜೆ, ಸ್ನಾನ ಮಾಡಿಸ್ಲಿಕ್ಕೆ ಒಂದು ಪೂಜೆ, ದೇವತೆಗಳಿಗೆ ಊಟ ಮಾಡಿಸ್ಲಿಕ್ಕೆ ಒಂದು ಪೂಜೆ, ಮಧ್ಯಾಹ್ನ ವಿಶ್ರಾಂತಿಗೆ ಒಂದು ಪೂಜೆ, ಮತ್ತೆ ಸಂಜೆ ಎಬ್ಬಿಸಲಿಕ್ಕೆ ಒಂದು ಪೂಜೆ, ಮತ್ತೆ ರಾತ್ರಿ ಮಲಗಿಸ್ಲಿಕ್ಕೆ ಒಂದು ಪೂಜೆ ನಡೀತದೆ. ಈ ಥರ ಪ್ರತಿಯೊಂದು ಕರ್ಮದ ಪೂಜೆ ಯಾವ ಮಹಾತ್ಮರು ಧರ್ಮಾತ್ಮರದು ನಡೆಯೋದಿಲ್ಲ. चाहे धर्म आत्माएं महान आत्माओं को साथ में मंदिर में भी रखते हैं, लेकिन विधि पूर्वक पूजा नहीं होती. ಅನೇಕ ದೇವಸ್ಥಾನಗಳಲ್ಲಿ ದೇವತೆಗಳ ಜೊತೆಗೆ ಅನೇಕ ಮಹಾತ್ಮರು ಧರ್ಮಾತ್ಮರ ಮೂರ್ತಿಗಳನ್ನು ಸಹ ಇಟ್ಟಿರ್ತಾರೆ. ಆದರೆ ಆ ಮೂರ್ತಿಗಳಿಗೆ ದೇವತೆಗೆ ನಡೆಯುವಂಥ ಪೂಜೆ ನಡೆಯೋದಿಲ್ಲ. तो ಮಧ್ಯಕಾಲ में भी ಹೈಯೆಸ್ಟ್ ಅರ್ಥಾತ್ ಶ್ರೇಷ್ಠ. ಹೀಗೆ ಮಧ್ಯಕಾಲದಲ್ಲೂ ಸಹ ನೀವು ಅತ್ಯಂತ ಶ್ರೇಷ್ಠ ಆತ್ಮಗಳಾಗಿರ್ತೀರಿ, ಪೂಜ್ಯ ಆತ್ಮಗಳಾಗಿರ್ತೀರಿ. फिर आओ वर्तमान अंत्यकाल में, तो अंत्यकाल में भी अब संगम पर श्रेष्ठ आत्माएं. ಈಗ ವರ್ತಮಾನದ ಅಂತ್ಯಕಾಲದಲ್ಲೂ ಸಹ ತಾವೆಲ್ಲ ಮಕ್ಕಳು ಸಂಗಮ ಯುಗದ ಶ್ರೇಷ್ಠ ಆತ್ಮರಾಗಿದ್ದೀರಿ. ಕ್ಯಾ ಶ್ರೇಷ್ಠತಾ ಹೇ? ಹಾಗಾದರೆ ವರ್ತಮಾನ ಜೀವನದ ಶ್ರೇಷ್ಠತೆ ಏನಾಗಿದೆ? स्वयं बाप दादा परमात्मा और आदि आत्मा अर्थात बाप दादा दोनों द्वारा पालना भी लेते हो, पढ़ाई भी पढ़ते हो, साथ में सद्गुरु द्वारा श्रीमत के अधिकारी बनते हो. ಸಂಗಮ ಯುಗದಲ್ಲಿ ಒಂದು ಪರಮಾತ್ಮ ಮತ್ತು
ಎರಡನೆಯವರು ಸೃಷ್ಟಿಯ ಆದಿ ಆತ್ಮ ಬ್ರಹ್ಮ ಬಾಬಾ. ಇಬ್ಬರಿಂದನೂ ಸಹ ನಿಮಗೆ ಪಾಲನೆ ಸಿಗ್ತದೆ, ಶಿಕ್ಷಣ ಸಿಗ್ತದೆ. ಜೊತೆಗೆ ಸದ್ಗುರುವಿನ ಶ್ರೀಮತಕ್ಕೆ ನೀವು ಅಧಿಕಾರಿಯಾಗ್ತೀರಿ. ಸದ್ಗುರು ತಂದೆಯಿಂದ ಶ್ರೀಮತದ ಪ್ರಾಪ್ತಿಯಾಗ್ತದೆ. तो अनादि काल, आदि काल, मध्यम काल और अब अंत्य काल में भी ಹೈಯೆಸ್ಟ್ ಹೋ, ಶ್ರೇಷ್ಠ ಹೋ. ಹೀಗೆ ತಾವು ಮಕ್ಕಳು ಅನಾದಿ ಕಾಲ, ಆದಿಕಾಲ, ಮಧ್ಯಕಾಲ ಮತ್ತು ಅಂತ್ಯಕಾಲದಲ್ಲಿಯೂ ಸಹ ಅತ್ಯಂತ ಶ್ರೇಷ್ಠ ಆತ್ಮಗಳಾಗಿದ್ದೀರಿ. ಇತನಾ ನಶಾ ರಹತಾ ಹೇ, ಅಂತಹ ಒಂದು ನಶೆ ನಿಮ್ಮಲ್ಲಿ ಇದೆಯೇ? ಬಾಪ್ ದಾದಾ ಕಹತೆ इस स्मृति को इमर्ज करो, मन में बुद्धि में इस ಪ್ರಾಪ್ತಿ ಕೋ ದೊಹರಾವ್. ಬಾಬಾ ಹೇಳ್ತಾರೆ, ಈ ನಮ್ಮ ಶ್ರೇಷ್ಠತೆಯ ನೆನಪು ಸದಾ ಮಕ್ಕಳಲ್ಲಿ ಇಮರ್ಜ್ ಆಗಿರಬೇಕು, ಸದಾ ನೆನಪಿರಬೇಕು. ಮನ್ ಮೇ ಬುದ್ಧಿ ಮೇ ಇಸ್ ಪ್ರಾಪ್ತಿ ಕೋ ದೊಹರಾವ್. ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ 4 ಕಾಲಗಳಲ್ಲಿ ನಮಗೆ ಸಿಗ್ತಿರುವಂಥ ಪ್ರಾಪ್ತಿಯನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಡಿ. ಜಿತನಾ ಸ್ಮೃತಿ ಕೋ ಇಮರ್ಜ್ ರಖೇಂಗೆ ಉತನಾ ಸ್ಮೃತಿ ಸೆ ರೂಹಾನಿ ನಶಾ ಹೋಗ. ಎಷ್ಟೆಷ್ಟು ಆ ಒಂದು ನೆನಪನ್ನು ಸದಾ ಪ್ರಕಟ ರೂಪದಲ್ಲಿ, ಪ್ರತ್ಯಕ್ಷ ರೂಪದಲ್ಲಿ ಇಟ್ಕೊಳ್ತೀರಿ, ಅಷ್ಟೇ ಆ ಸ್ಮೃತಿ ಅಥವಾ ನೆನಪಿನಿಂದ ನಿಮ್ಮಲ್ಲಿ ಆತ್ಮಿಕ ನಶೆ ಏರುವುದು. ಖುಷಿ ಹೋಗಿ ಶಕ್ತಿಶಾಲಿ ಬನೆಂಗೆ, ಇತನಾ ಹೈಯೆಸ್ಟ್ ಆತ್ಮ ಬನೆ. ಕೇವಲ ನೆನಪು ಮಾಡಿಕೊಂಡ್ರೆ ಸಾಕು, ನಿಮಗೆ ಖುಷಿ ಆಗ್ತದೆ, ನೀವು ಶಕ್ತಿಶಾಲಿ ಆಗುವಿರಿ. ಯಾಕೆ ಅಂದರೆ ನೀವು ಇಡೀ ಕಲ್ಪದಲ್ಲಿ ಸರ್ವಶ್ರೇಷ್ಠ ಆತ್ಮ ಆಗಿದ್ದೀರಿ. यह निश्चय पक्का है ना कि हम हाईएस्ट श्रेष्ठ बने थे, बने हैं और सदा बनते रहेंगे. ಬಾಬಾ ಹೇಳ್ತಾರೆ, ಸದಾ ನೆನಪಿಟ್ಕೊಳ್ಳಿ ಮತ್ತು ನಿಶ್ಚಯ ಇರಲಿ, ನಾವೇ ಹಿಂದಿನ ಕಲ್ಪದಲ್ಲಿಯೂ ಸಹ ಅತ್ಯಂತ ಶ್ರೇಷ್ಠ ಆತ್ಮಗಳಾಗಿದ್ವಿ, ಇವತ್ತೂ ಆಗಿದ್ದೀವಿ, ಮತ್ತೆ ಮುಂದಿನ ಕಲ್ಪದಲ್ಲಿಯೂ ಆಗ್ತೀವಿ ಅಂತ. ಯಹ ನಶಾ ಹೇನ ಪಕ್ಕಾ ನಿಶ್ಚಯ ಹೇ ತೋ ಹಾತ್ ಉಠಾओ. ಟೀಚರ್ಸ್ನೇ ಭೀ ಉಠಾಯ. ಈ ಒಂದು ನಶೆ ಮತ್ತು ಪಕ್ಕಾ ನಿಶ್ಚಯ ಇದ್ದವರು ಕೈ ಎತ್ತಿರಿ ಅಂತಾರೆ ಬಾಬಾ. ಆಗ ಎಲ್ಲರ ಜೊತೆಗೆ ನಿಮಿತ್ಯ ಶಿಕ್ಷಕಿಯರು ಸಹ ಕೈ ಎತ್ತಿದರು. ಮಾತಾಯಿ सदा खुशी के झूले में झूलती है ना. माताओं को बहुत नशा रहता है. क्या नशा रहता है? ಮಾತೆಯರು ಸದಾ ಖುಷಿಯ ಉಯ್ಯಾಲೆಯಲ್ಲಿ ಆಡ್ತಾ ಇರ್ತಿರಲ್ವ. ಮಾತೆಯರಿಗೆ ಸದಾ ನಶೆ ಇದೆ. ಯಾವ ನಶೆ ಇದೆ? ಹಮಾರೆ ಲಿಯೇ ಬಾಪ್ ಆಯಾ ಹೇ, ನಶಾ ಹೇನಾ. ಬಾಬಾ ನಮಗೋಸ್ಕರ ಬಂದಿದ್ದಾರೆ, ನಮಗಾಗಿ ಬಂದಿದ್ದಾರೆ ಎಂಬ ನಶೆ ಮಾತೆಯರಲ್ಲಿ ಇದೆ. ದ್ವಾಪರ್ ಸೆ ಸಭಿ ನೆ ನೀಚೆ ಗಿರಾಯ, इसलिए बाप को माताओं पर बहुत प्यार है और ख़ास माताओं के लिए बाप आए. ದ್ವಾಪರ ಯುಗದಿಂದ ಎಲ್ಲರೂ ಮಾತೆಯರನ್ನು ಕೆಳಗೆ ಬೀಳಿಸಿದರು. ಬಾಬಾ ಬಂದು ಮಾತೆಯರನ್ನು ಬಹಳ ಪ್ರೀತಿ ಮಾಡಿ ಮೇಲೆ ಎತ್ತುತ್ತಾ ಇದ್ದಾರೆ. ವಿಶೇಷವಾಗಿ ಬಾಬಾ ಮಾತೆಯರ ಉದ್ಧಾರಕ್ಕಾಗಿಯೇ ಬಂದಿದ್ದಾರೆ. ಖುಷ್ ಹೋ ರಹೇ ಹೇ ಲೇಕಿನ್ ಸದಾ ಖುಷ್ ರಹನ. ಈ ಮಾತನ್ನು ಕೇಳಿ ಎಲ್ಲ ಮಾತೆಯರು ಬಹಳ ಖುಷಿಯಿಂದ ನಗ್ತಾ ಇದ್ದೀರಿ,
ಖುಷಿಯಲ್ಲಿ ಇದ್ದೀರಿ, ಆದರೆ ಈ ಖುಷಿ ನಿರಂತರವಾಗಿ ಇರಬೇಕು. ऐसे नहीं अभी हाथ उठा रहे हैं और ट्रेन में जाओ तो थोड़ा थोड़ा नशा उतरता जाए. सदा एक रस ಅವಿನಾಶಿ ನಶಾ. ಈಗ ಕೈ ಎತ್ತುತ್ತಾ ಇದ್ದೀರಿ, ಆದರೆ ಹೋಗುವಾಗ ಟ್ರೈನ್ನಲ್ಲಿ ಹೋಗ್ತಾ ಹೋಗ್ತಾ ನಿಮ್ಮಲ್ಲಿ ಇರುವ ನಶೆ ಇಳಿಬಾರದು. ಸದಾ ಏಕರಸ ಮತ್ತು ಅವಿನಾಶಿ ನಶೆ ಇರಬೇಕು. ಕಭಿ ಕಭಿ ಕಾ ನಶಾ ನಹಿ, ಸದಾ ಕಾ ನಶಾ सदा ही खुशी प्रदान करता है. आप माता उनके चेहरे सदा ऐसे होने चाहिए जो दूर से रूहानी गुलाब दिखाई दो. क्योंकि इस विश्वविद्यालय की जो बात सबको अच्छी लगती है, विशेषता दिखाई देती है, वह यही कि माताएं रूहानी गुलाब समान ಸದಾ ಖಿಲಾ ಹುವ ಪುಷ್ಪ. ಬಾಬಾ ಹೇಳ್ತಾರೆ, ನಶೆ ನಿಮ್ಮಲ್ಲಿ ಸದಾ ಕಾಲಕ್ಕೂ ಇರಬೇಕು. ಮಾತೆಯರ ಮುಖಗಳು ಆತ್ಮಿಕ ಗುಲಾಬಿ ಹೂಗಳಾಗಬೇಕು. ಈ ವಿಶ್ವವಿದ್ಯಾಲಯಕ್ಕೆ ಬರುವಂತಹ ಮಾತೆಯರಲ್ಲಿ ಇದೇ ಒಂದು ವಿಶೇಷತೆ ಜನ ನೋಡ್ತಾರೆ. ಇವರ ಮುಖಗಳು ಸದಾ ಅರಳಿರ್ತವೆ, ಅರಳಿದ ಹೂಗಳಾಗಿರ್ತವೆ. और माता यही जिम्मेवारी उठाए, माता इतना बड़ा ಕಾರ್ಯ कर रही. ಜನ ಆಶ್ಚರ್ಯ ಪಡ್ತಾರೆ, ಇಂಥ ಒಂದು ದೊಡ್ಡ ಸಂಸ್ಥೆಯನ್ನು ಮಾತೆಯರೇ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಚಾಹೆ महामंडलेश्वर है, लेकिन वह भी समझते कि माताएं निमित्त बनी है और ऐसे ಶ್ರೇಷ್ಠ ಕಾರ್ಯ ಸಹಜ ಚಲಾ ರಹಿ. ದೊಡ್ಡ ದೊಡ್ಡ ಗುರುಗಳು ಮಠಾಧೀಶರು ಸಹ ಆಶ್ಚರ್ಯ ಪಡ್ತಾರೆ. ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಮಾತೆಯರು ಮಹಿಳೆಯರು ನಿಮಿತ್ತ ಆಗಿದ್ದರೆ ಮತ್ತು ಇಂತಹ ಒಂದು ವಿಶಾಲ ಕಾರ್ಯವನ್ನು, ಶ್ರೇಷ್ಠ ಕಾರ್ಯವನ್ನು ಸಹಜವಾಗಿ ಅವರು ಮಾಡ್ತಾ ಇದ್ದಾರೆ. माता उनके लिए कहावत है, सच है नहीं लेकिन कहावत है. दो माताएं भी इकट्ठा कोई कार्य करे बड़ा मुश्किल है, लेकिन यहाँ कौन निमित्त है, ಮಾತಾಯೇ ಹೀ है ना. ಮಾತೆಯರ ಬಗ್ಗೆ ಒಂದು ಹೇಳಿಕೆ ಇದೆ, ಭಲೆ ಅದು ಸತ್ಯವಾದಂಥ ಹೇಳಿಕೆ ಅಲ್ಲ. ಆದರೆ ಜನ ಹೇಳ್ತಾರೆ, ಇಬ್ಬರು ಮಾತೆಯರು ಒಂದು ಕಡೆ ಕೂಡಿ ಇಬ್ಬರೂ ಸೇರಿಕೊಂಡು ಒಂದು ಕೆಲಸನೂ ಸರಿಯಾಗಿ ಮಾಡೋದಿಲ್ಲ ಅಂತ. ಆದರೆ ಇಲ್ಲಿ ಸಾವಿರಾರು ಮಾತೆಯರು, ಸಾವಿರಾರು ಕುಮಾರಿಯರು, ಸಾವಿರಾರು ಮಹಿಳೆಯರು ಒಬ್ಬನ ಆದೇಶದಂತೆ ನಡೆದು ಏಕಮತದಿಂದ ಇಂತಹ ಒಂದು ಬೃಹತ್ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. जब भी मिलने आते हैं तो क्या पूछते हैं, माताएं चलाती है, आपस में लड़ती तो नहीं, खिटखिट नहीं करती. लेकिन उन्हों को क्या पता कि यह साधारण माताएं नहीं है, यह परमात्मा द्वारा निमित्त बनी हुई आत्माएं माताएं. ಜನ ಕೇಳ್ತಾರೆ, ನೀವೆಲ್ಲರೂ ಹೆಣ್ಮಕ್ಕಳೇ ಸೇರಿಕೊಂಡು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ ಅಂದರೆ ನಿಮ್ಮಲ್ಲಿ ಏನಾದರೂ ಘರ್ಷಣೆ ಬರಲ್ವಾ, ಜಗಳ ಬರಲ್ವಾ, ಕಿರಿಕಿರಿ ಆಗೋದಿಲ್ವಾ ಅಂತ ಕೇಳ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಈ ಮಾತೆಯರನ್ನು ನಿಮಿತ್ತ ಮಾಡಿ ಇಟ್ಟವ್ರು ಯಾರು, ನೇಮಿಸಿದವ್ರು ಯಾರು. परमात्मा वरदान इन्हों को चला रहा है. ಪರಮಾತ್ಮನ ವರದಾನನೇ ಇವರನ್ನು ನಡೆಸ್ತಾ ಇದೆ ಅನ್ನೋದು ಜನರಿಗೆ
ಗೊತ್ತಾಗೋದಿಲ್ಲ. ऐसे तो नहीं, भाई अर्थात पांडव समझते हैं कि माता उनका मान है, हमारा नहीं है क्या? आपका भी गायन है, 5 पांडव गाए हुए. ಅಣ್ಣಂದಿರು ಈ ಥರ ತಿಳ್ಕೊಬಾರ್ದು. ಮಾತೆಯರಿಗಷ್ಟೇ ಬಾಬಾ ಸನ್ಮಾನ ಕೊಡ್ತಾರೇನು, ನಮಗೆ ಯಾವ ಮಾನ ಸನ್ಮಾನ ಇಲ್ಲವಾ? ಬಾಬಾ ಹೇಳ್ತಾರೆ, ನಿಮ್ಮ ಬಗ್ಗೆಯೂ ಗಾಯನ ಇದೆ. 5 ಜನ ಪಾಂಡವರು ನಿಶ್ಚಯ ಬುದ್ಧಿ ವಿಜಯಂತಿ ಆದರು ಅಂತ ಗಾಯನ ಇದೆ. ಪಾಂಡವರ ಜೊತೆಗೆ ಸದಾ ಪಾಂಡವ ಪತಿ ಇದ್ದರು ಅಂತನೂ ಗಾಯನ ಇದೆ. शक्तियों के साथ 7 शीतलाएँ दिखाते हैं तो एक पांडव भी दिखाते. ಶಕ್ತಿಯರ ಜೊತೆಗೆ 7 ಜನ ಮಕ್ಕಳನ್ನು ತೋರಿಸ್ತಾರೆ, ಜೊತೆಗೆ ಒಬ್ಬ ಪಾಂಡವ ಅಂದರೆ ಒಬ್ಬ ಪುರುಷನನ್ನೂ ಸಹ ಶಕ್ತಿಯರ ಜೊತೆಗೆ ತೋರಿಸ್ತಾರೆ. और पांडवों के बिना माताएं नहीं चला सकती, माताओं के बिना ಪಾಂಡವ್ ನಹಿ ಚಲಾ ಸಕ್ತೆ. ಪರಮಾತ್ಮನ ಈ ಕಾರ್ಯದಲ್ಲಿ ಇಬ್ಬರೂ ಬೇಕು. ಪಾಂಡವರನ್ನು ಬಿಟ್ಟು ಮಾತೆಯರೇ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮಾತೆಯರನ್ನು ಬಿಟ್ಟು ಪಾಂಡವರು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. दोनों भुजाएं चाहिए, लेकिन माताओं को बहुत गिरा दिया था ना, इसलिए बाप माताओं को जो दुनिया असंभव समझती है वह संभव करके दिखा रहे. ಶುಭಾಬೋರ್ಗೆ ಇಬ್ಬರೂ ಬೇಕು, ಎರಡೂ ಕೈಗಳು ಬೇಕು. ಆದರೆ ದ್ವಾಪರ ಯುಗದಿಂದ ಮಾತೆಯರನ್ನು ಕೆಳಗೆ ಹಾಕಿದರು. ಮಾತೆಯರ ಮೂಲಕ ಒಂದು ಉನ್ನತ ಕಾರ್ಯ, ಶ್ರೇಷ್ಠವಾದ ಕಾರ್ಯ ಸಫಲ ಆಗುವುದು ಅಸಂಭವ ಅಂತ ತಿಳ್ಕೊಂಡಿದ್ರು. ಅಂಥದ್ದನ್ನು ಬಾಬಾ ಸಂಭವ ಮಾಡಿ ತೋರಿಸ್ತಾ ಇದ್ದಾರೆ. आप खुश हो ना माताओं को देख करके या नहीं? खुश है ना? अगर माताओं को बाप निमित्त नहीं बनाता तो नया ज्ञान, नई सिस्टम होने के कारण पांडवों को देखकर बहुत हंगामा हो. ಮಾತೆಯರನ್ನು ಮುಂದೆ ಇಟ್ಟಿರೋದು ನೋಡಿ ಅಣ್ಣಂದಿರಿಗೂ ಖುಷಿ ಆಗ್ತಿದೆ ಅಲ್ವಾ? ಒಂದು ವೇಳೆ ಶಿವಬಾಬಾ ಮಾತೆಯರನ್ನು ನಿಮಿತ್ತ ಮಾಡಿ ಇಟ್ಟಿರಲಿಲ್ಲ ಅಂದರೆ, ಒಂದು ವೇಳೆ ಪಾಂಡವರೇ ಹೋಗಿ ಜ್ಞಾನದ ಪ್ರಚಾರ ಮಾಡಿದ್ದೇ ಆಗಿದ್ದರೆ ಬಹಳ ಗಲಾಟೆ ಆಗ್ತಿತ್ತು ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಭಕ್ತಿ ಮಾರ್ಗದಲ್ಲಿ ಇರುವಂಥ ಎಲ್ಲ ಮಠಾಧೀಶರು, ಗುರುಗಳು, ಸ್ವಾಮಿಗಳೆಲ್ಲ ಪುರುಷರು. ಇವರು ಸಾಮಾನ್ಯ ವೇಷದಲ್ಲಿ ಹೋಗಿ ಈ ಜ್ಞಾನ ಏನಾದರೂ ಹೇಳಲಿಕ್ಕೆ ಶುರು ಮಾಡಿದ್ದರೆ ಅವರು ಯಾರೂ ಒಪ್ತಿರಲಿಲ್ಲ. ಅದಕ್ಕೆ ಬಾಬಾ ಮಾತೆಯರನ್ನು ಮುಂದೆ ಇಟ್ಟು ತಮ್ಮ ಹೊಸ ಜ್ಞಾನ, ಹೊಸ ಕಾರ್ಯವನ್ನು ಮಾತೆಯರ ಮೂಲಕ ಮಾಡಿಸ್ತಾ ಇದ್ದಾರೆ. ಮಾತಾಯೇ ಢಾಲ್ ಹೇ ಕ್ಯೋಂಕಿ ನಯಾ ಜ್ಞಾನ ಹೇ ನಾ, ನಯಿ ಬಾತೆ ಲೇಕಿನ್ ಬಹನೋಂ ಕೆ ಸಾಥ್ ಭಾಯಿ ಸದಾ ಹೇ ಹಿ. ಮಾತೆಯರು ಗುರಾಣಿಯಾಗಿದ್ದಾರೆ. ಅವರನ್ನು ಮುಂದಿಟ್ಟು ನಿಮಿತ್ತ ಮಾಡಿ ಅಣ್ಣಂದಿರ ಮೂಲಕನೂ ಬಾಬಾ ಸೇವೆ ಮಾಡಿಸ್ತಾ ಇದ್ದಾರೆ. ಅಕ್ಕಂದಿರು ಮುಂದಿದ್ದರೆ ಅವರಿಗೆ ಸಹಯೋಗ ಕೊಡುವಂತಹ ಸಾಥಿಗಳು ಹಿಂದೆ ಇದ್ದು ಪಾಂಡವರು ಸಹಯೋಗ ಕೊಡ್ತಾ ಇದ್ದಾರೆ. पांडव अपने कार्य में आगे है और बहनें अपने कार्य में आगे. ಪಾಂಡವರು ತಮ್ಮ ಕಾರ್ಯದಲ್ಲಿ ಮುಂದಿದ್ದಾರೆ, ಅಕ್ಕಂದಿರು ತಮ್ಮ ಕಾರ್ಯದಲ್ಲಿ ಮುಂದಿದ್ದಾರೆ. दोनों की राय से हर कार्य ನಿರ್ವಿಘ್ನ ಬನ್ ಚಲ್ ರಹಾ ಹೈ. ಪರಸ್ಪರರ ಸಲಹೆಗಳಿಂದ, ಏಕತೆಯಿಂದ ಪ್ರತಿಯೊಂದು ಕಾರ್ಯ ಯಜ್ಞದಲ್ಲಿ
ನಿರ್ವಿಘ್ನವಾಗಿ ನಡೀತಾ ಇದೆ. बाप दादा हर रोज़ बच्चों के भिन्न भिन्न कार्य देखते रहते, नए नए प्लान बनते ही रहते. समय तो सबको याद है 99 का चक्कर भी पूरा हो गया. क्या सोचते थे 99 आ गया, लेकिन आप सबके लिए सेवा करने का वर्ष, निर्विघ्न रहने का वर्ष मिला. देखो 99 में ही मौन बट्टियाँ कर रहे हो ना. दुनिया घबराती है और आप जितना वह घबराते हैं उतना ही आप सभी याद की गहराई में जा रहे. ಬಾಬಾ ಪ್ರತಿದಿನ ಮಕ್ಕಳ ಭಿನ್ನ ಭಿನ್ನ ಕಾರ್ಯಗಳನ್ನು ನೋಡ್ತಾ ಇರ್ತಾರೆ. ಮಕ್ಕಳು ಮಾಡುವ ಹೊಸ ಹೊಸ ಯೋಜನೆಗಳನ್ನು ಸಹ ನೋಡ್ತಾ ಇರ್ತಾರೆ. ಸಮಯದ ನೆನಪು ಎಲ್ಲರಿಗೂ ಇದೆ. ಎಲ್ಲರೂ ತಿಳ್ಕೊಂಡಿದ್ರು 99ನೇ ಇಸ್ವಿಯಲ್ಲಿ ಏನಾದರೂ ಆಗ್ತದೆ ಅಂಥೇಳಿ. ಆದರೆ 99ನೇ ಇಸ್ವಿನೂ ಮುಗಿಲಿಕ್ಕೆ ಬಂತು. ಈ ವರ್ಷ ತಾವೆಲ್ಲರೂ ಮೌನ ಭಟ್ಟಿಗಳನ್ನು ಮಾಡಿದ್ದೀರಿ. ಹೀಗಾಗಿ ಸೇವೆ निर्विघ्नವಾಗಿ ನಡೆದಿದೆ. मन का मौन ही ज्ञान सागर के तले में जाना है और नए नए अनुभवों के रत्न लाना है. ಮನಸ್ಸಿನ ಮೌನ ಅಂತೂ ಮಾಡ್ತಾನೇ ಇದ್ದೀರಿ, ಆದರೆ ಇನ್ನೂ ಜ್ಞಾನಸಾಗರದ ಆಳದಲ್ಲಿ ಹೋಗಿ ಹೊಸ ಹೊಸ ಅನುಭವಗಳನ್ನು ನೀವು ಮಾಡಬೇಕು. ಹೊಸ ಹೊಸ ಅನುಭವಗಳ ರತ್ನಗಳನ್ನು ತರಬೇಕು, ಜನರಿಗೆ ಹಂಚಬೇಕು. ಎಷ್ಟೆಷ್ಟು ಲೌಕಿಕ ಜನ ವಿನಾಶಕ್ಕೆ ಹೆದರ್ತಾ ಇದ್ದಾರೆ, ಅಷ್ಟೇ ನೀವು ನೆನಪಿನ ಆಳದಲ್ಲಿ ಹೋಗ್ತಾ ಇದ್ದೀರಿ. जो बाप दादा ने पहले भी इशारा दिया, सबसे बड़ा खजाना जो वर्तमान और भविष्य बनाता है वह है ಶ್ರೇಷ್ಠ ಸಂಕಲ್ಪ का ಖಜಾನ. ಬಾಪ್ ದಾದಾರವರು ಈ ಮೊದಲು ಸಹ ಸೂಚನೆ ಕೊಟ್ಟಿದ್ದರು. ಮಕ್ಕಳೇ, ನಾನು ನಿಮಗೆ ಕೊಟ್ಟಂತಹ ದೊಡ್ಡ ಖಜಾನೆ ಅಂದರೆ ಶ್ರೇಷ್ಠ ಸಂಕಲ್ಪದ ಖಜಾನೆಯಾಗಿದೆ. ಆ ಶ್ರೇಷ್ಠ ಸಂಕಲ್ಪದ ಖಜಾನೆಯಿಂದ ನಿಮ್ಮ ವರ್ತಮಾನದ ಭಾಗ್ಯ ಮತ್ತು ಭವಿಷ್ಯದ ಭಾಗ್ಯ ನಿರ್ಮಾಣ ಆಗ್ತಾ ಇದೆ. संकल्प शक्ति बहुत बड़ी शक्ति है जो आप बच्चों के पास है. श्रेष्ठ संकल्प की शक्ति. ಸಂಕಲ್ಪ ಶಕ್ತಿ ಅಂದರೆ ಬಹಳ ದೊಡ್ಡ ಶಕ್ತಿಯಾಗಿದೆ. ಆ ಶಕ್ತಿ ನಿಮ್ಮ ಹತ್ತಿರ ಇದೆ. ಅದುವೇ ಶ್ರೇಷ್ಠ ಸಂಕಲ್ಪದ ಶಕ್ತಿಯಾಗಿದೆ. संकल्प तो सबके पास है, लेकिन श्रेष्ठ शक्ति शुभ भावना, शुभ कामना की संकल्प शक्ति, मन बुद्धि एकाग्र करने की शक्ति, यह आपके पास ही है. ಸಂಕಲ್ಪದ ಶಕ್ತಿ ಎಲ್ಲರ ಹತ್ತಿರನೂ ಇದೆ. ಆದರೆ ಶುಭ ಸಂಕಲ್ಪ ಮಾಡುವ ಶಕ್ತಿ, ಶ್ರೇಷ್ಠ ಸಂಕಲ್ಪ ಮಾಡುವ ಶಕ್ತಿ, ಮನಬುದ್ಧಿಯನ್ನು ಏಕಾಗ್ರ ಮಾಡುವ ಶಕ್ತಿ ಕೇವಲ ನಿಮ್ಮ ಹತ್ತಿರ ಇದೆ. और जितना आगे बढ़ते जाएंगे इस संकल्प शक्ति को जमा करते जाएंगे. ಎಷ್ಟೆಷ್ಟು ನೀವು ಮುಂದಕ್ಕೆ ಹೋಗ್ತೀರಿ ಅಷ್ಟೇ ಈ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಳ್ತಾ ಹೋಗ್ರಿ. ಸಂಕಲ್ಪದಲ್ಲಿ ಇರುವ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ರಿ. व्यर्थ नहीं गवाएंगे. व्यर्थ गवाने का मुख्य कारण है व्यर्थ संकल्प. ಸಂಕಲ್ಪ ಶಕ್ತಿ ವ್ಯರ್ಥವಾಗಿ ಹೋಗೋದಕ್ಕೆ ಮುಖ್ಯ ಕಾರಣ ಆಗಿದೆ ವ್ಯರ್ಥ ಸಂಕಲ್ಪ.
व्यर्थ संकल्प बाप दादा ने देखा, मेजॉरिटी बच्चों के सारे दिन में व्यर्थ अभी भी है. ಬಾಬಾ ನೋಡಿದ್ರು ಮಕ್ಕಳ ಸಂಕಲ್ಪಗಳಲ್ಲಿ ಅನೇಕ ಸಂಕಲ್ಪಗಳು ಇವತ್ತಿನವರೆಗೂ ಸಹ ಬಹಳ ವ್ಯರ್ಥವಾಗಿ ಹೋಗ್ತಾ ಇವೆ. ಇಡೀ ದಿನದ ಸಂಕಲ್ಪಗಳನ್ನು ನೋಡಿದರೆ ಅದರಲ್ಲಿ ಎಷ್ಟೊಂದು ಸಂಕಲ್ಪಗಳನ್ನು ಮಕ್ಕಳು ವ್ಯರ್ಥವಾಗಿ ಮಾಡ್ತಾ ಇದ್ದಾರೆ. जैसे स्थूल धन को इकोनॉमी से यूज़ करने वाले सदा ही संपन्न रहते हैं और व्यर्थ गंवाने वाले कहाँ न कहाँ धोखा खा लेते हैं. ಹೇಗೆ ಸ್ಥೂಲ ಹಣದ ಉಳಿತಾಯ ಮಾಡುವಂಥವರು ಸದಾ ಸಂಪನ್ನ ಆಗಿ ಇರ್ತಾರೆ ಮತ್ತು ವ್ಯರ್ಥವಾಗಿ ಕಳೆಯುವಂಥವರು ಒಂದಿಲ್ಲ ಒಂದು ದಿನ ಮೋಸ ಹೋಗ್ತಾರೆ. ऐसे श्रेष्ठ शुद्ध संकल्प में इतनी ताकत है जो आपके कैचिंग पावर, वाइब्रेशन कैच करने की पावर बहुत बढ़ सकती. ಹಾಗೆ ಶ್ರೇಷ್ಠ ಮತ್ತು ಶುದ್ಧ ಸಂಕಲ್ಪದಲ್ಲಿ ಯಾವ ಶಕ್ತಿ ಇದೆ ಅಂದರೆ ಗ್ರಹಿಸುವಂಥ ಶಕ್ತಿ, ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಶಕ್ತಿ, ವಾತಾವರಣದಿಂದ ಶಕ್ತಿಯನ್ನು ಪಡೆಯುವಂತಹ ಶಕ್ತಿ. ಈ ಅನೇಕ ಪ್ರಕಾರದ ಶಕ್ತಿಗಳು ನಿಮ್ಮ ಸಂಕಲ್ಪದಲ್ಲಿ ಇದೆ. ಶುದ್ಧ ಮತ್ತು ಶ್ರೇಷ್ಠ ಸಂಕಲ್ಪದಲ್ಲಿ ಇದೆ. यह वायरलेस या टेलीफोन जैसे यह साइंस का साधन कार्य करता है, वैसे यह शुद्ध संकल्प का खजाना ऐसा ही कार्य करेगा. जो लंदन में बैठे हुए कोई भी आत्मा का वाइब्रेशन आपको ऐसे ही स्पष्ट कैच होगा जैसे यह वायरलेस या टेलीफोन या टीवी, यह जो भी साधन है. ಬಾಬಾ ಹೇಳ್ತಾರೆ, ಹೇಗೆ ವೈರ್ಲೆಸ್ ಸೆಟ್ ಇರ್ತದೆ, ಟೆಲಿಫೋನ್ ಇರ್ತದೆ, ಅದರ ಮೂಲಕ ದೂರದಲ್ಲಿ ಇರುವಂಥವರ ವಿಚಾರಗಳನ್ನು ಮಾತುಗಳನ್ನು ಇಲ್ಲೇ ಕೇಳಿಸ್ಕೋತೀರಿ. ಹಾಗೆ ಶ್ರೇಷ್ಠ ಮತ್ತು ಶುದ್ಧ ಸಂಕಲ್ಪದ ಮೂಲಕ ದೂರದಲ್ಲಿ ಇರುವಂಥ ಆತ್ಮಗಳ ಸಂಕಲ್ಪಗಳನ್ನು ನೀವು ಇಲ್ಲಿಯೇ ತಿಳ್ಕೋಬಹುದು, ಕ್ಯಾಚ್ ಮಾಡಬಹುದು. ಈ ಒಂದು ಶುದ್ಧ ಸಂಕಲ್ಪ, ಶ್ರೇಷ್ಠ ಸಂಕಲ್ಪದಲ್ಲಿ ಅಂತಹ ಒಂದು ಶಕ್ತಿ ಇದೆ. कितने साधन निकल गए, इससे भी स्पष्ट आपकी कैचिंग पावर ಏಕಾಗ್ರತಾ की ಶಕ್ತಿ से बढ़ेगी. ಲೌಕಿಕದಲ್ಲಿ ವಿಜ್ಞಾನದ ಸಾಧನಗಳಿಂದ ಅವರು ಪರಸ್ಪರರ ಸಂಕಲ್ಪಗಳನ್ನು ತಿಳ್ಕೋತಾ ಇದ್ದಾರೆ. ಆದರೆ ಇಲ್ಲಿ ನೀವು ಶ್ರೇಷ್ಠ ಹಾಗೂ ಶುದ್ಧ ಸಂಕಲ್ಪದ ಮೂಲಕನೇ ಮತ್ತೊಬ್ಬರ ಸಂಕಲ್ಪಗಳನ್ನು ಅರ್ಥ ಮಾಡ್ಕೋಬಹುದು, ಗುರ್ತಿಸಬಹುದು, ಅದನ್ನು ಕಂಡುಹಿಡಿಬಹುದು. ಅಂತಹ ಒಂದು ಶಕ್ತಿ ಸಂಕಲ್ಪದಲ್ಲಿ ಇದೆ. ಸದಾ ನೀವು ಶ್ರೇಷ್ಠ ಸಂಕಲ್ಪ, ಶುದ್ಧ ಸಂಕಲ್ಪನೆ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಏಕಾಗ್ರತೆಯ ಶಕ್ತಿಯೂ ಸಹ ಬೆಳೀತದೆ. यह आधार तो ख़त्म होने, यह सब साधन किस आधार पर है? लाइट के आधार पर. जो भी सुख के साधन है मेजॉरिटी लाइट के आधार पर है. ವಿಜ್ಞಾನದ ಈ ಸಾಧನಗಳ ಆಧಾರ ಮುಂದೆ ಖತಮ್ ಆಗಲಿದೆ. ಈ ವಿಜ್ಞಾನದ ಎಲ್ಲ ಸಾಧನಗಳಿಗೆ ಆಧಾರ ವಿದ್ಯುತ್ ಶಕ್ತಿಯಾಗಿದೆ, लाइट आಗಿದೆ. तो क्या आपकी आध्यात्मिक लाइट, आत्मा लाइट यह कार्य नहीं कर सकती? ಹಾಗೆ ನಿಮ್ಮ ಶುದ್ಧ ಹಾಗೂ ಶ್ರೇಷ್ಠ ಸಂಕಲ್ಪಗಳಿಗೆ ಆಧಾರ ಆಧ್ಯಾತ್ಮದ ಬೆಳಕಾಗಿದೆ, ಆತ್ಮದ ಬೆಳಕಾಗಿದೆ. ಸೊ ಈ ಆತ್ಮಿಕ ಲೈಟ್ ಅಥವಾ ಅಧ್ಯಾತ್ಮದ ಲೈಟಿಂದ ನೀವು ಇಂಥ ಕೆಲಸ ಮಾಡಲಿಕ್ಕೆ ಆಗಲ್ವಾ?
ಸಾಧ್ಯ ಇದೆ ಅಂತ ಹೇಳ್ತಾರೆ ಬಾಬಾ. जो चाहो वाइब्रेशन नज़दीक के दूर के कैच कर सकें, अभी क्या है एकाग्रता की शक्ति, मन बुद्धि दोनों ही एकाग्र हो तब कैचिंग पावर होगी. ಈಗ ಏಕಾಗ್ರತೆಯ ಶಕ್ತಿ ಬೇಕಾಗಿದೆ. ಮನಸ್ಸು ಬುದ್ಧಿ ಎರಡೂ ಏಕಾಗ್ರ ಆದಾಗ ನಿಮ್ಮಲ್ಲಿ ಗ್ರಹಿಸುವಂಥ ಶಕ್ತಿ ಬರ್ತದೆ. बहुत अनुभव करेंगे. संकल्प किया, निस्वार्थ स्वच्छ स्पष्ट, वह बहुत क्विक अनुभव कराएगा. ಬಾಬಾ ಹೇಳ್ತಾರೆ, ನೀವು ನಿಸ್ವಾರ್ಥ ಸ್ವಚ್ಛ ಸ್ಪಷ್ಟ ಸಂಕಲ್ಪ ಮಾಡಿಬಿಟ್ರೆ ಅದರ ಪರಿಣಾಮ ಏನು ಅನ್ನೋದು ತಕ್ಷಣವೇ ನಿಮಗೆ ಅನುಭವ ಆಗುವುದು. साइलेंस की शक्ति के आगे यह साइंस झुकेगी. ಶಾಂತಿಯ ಶಕ್ತಿಯ ಮುಂದೆ ಈ ವಿಜ್ಞಾನದ ಶಕ್ತಿ ಬಾಗುವುದು. अभी भी समझते जाते हैं कि साइंस में भी कोई मिसिंग है जो भरनी चाहिए. इसलिए बाप दादा फिर से अंडरलाइन करा रहा है कि अंतिम स्टेज, अंतिम सेवा, यह संकल्प शक्ति बहुत फास्ट सेवा कराएगी. इसलिए संकल्प शक्ति के ऊपर और अटेंशन दो. ವಿಜ್ಞಾನಿಗಳು ಇವತ್ತಿಗೂ ತಿಳ್ಕೊತಾ ಇದ್ದಾರೆ ವಿಜ್ಞಾನದಲ್ಲಿ ಏನೋ ಒಂದು ಕೊರತೆ ಇದೆ ಅಂತ. ಆ ಕಾರಣದಿಂದ ವಿಜ್ಞಾನ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಸಫಲ ಆಗ್ತಿಲ್ಲ, ಕೆಲವೊಮ್ಮೆ ಫೇಲ್ ಆಗ್ತಾ ಇದೆ. ಯಾವಾಗ ವಿಜ್ಞಾನದ ಶಕ್ತಿ ಫೇಲ್ ಆಗ್ತದೆ ಆಗ ಶಾಂತಿಯ ಶಕ್ತಿಯಿಂದ ಕಾರ್ಯ ಪ್ರಾರಂಭವಾಗ್ತದೆ. ಅದಕ್ಕಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ, ನಿಮ್ಮ ಅಂತಿಮ ಸ್ಥಿತಿ, ಅಂತಿಮ ಸೇವೆ ಸಂಕಲ್ಪ ಶಕ್ತಿಯಿಂದ ನಡೆಯೋದಿದೆ. इसलिए संकल्प शक्ति के ऊपर अटेंशन दो. ಆದ್ದರಿಂದ ಸಂಕಲ್ಪ ಶಕ್ತಿಯ ಕಡೆಗೆ ವಿಶೇಷ ಗಮನ ಕೊಡಿ. ಬಚಾओ ಜಮಾ ಕರೋ ಬಹುತ್ ಕಾಮ ಮೇ ಆಯೇಗಿ. ಸಂಕಲ್ಪ ಶಕ್ತಿಯ ಉಳಿತಾಯ ಮಾಡಿರಿ, ಜಮಾ ಮಾಡಿಕೊಳ್ಳಿ. ಈ ಶಕ್ತಿ ನಿಮ್ಮ ಕೆಲಸಕ್ಕೆ ಬರುವುದು. प्रयोगी इस संकल्प की शक्ति से बनेगी. ನಿಮ್ಮ ಯೋಗದ ಪ್ರಯೋಗ ಈ ಸಂಕಲ್ಪದ ಶಕ್ತಿಯಿಂದನೇ ಮಾಡಲಿಕ್ಕೆ ಸಾಧ್ಯವಾಗುವುದು. साइंस का महत्व क्यों है प्रयोग में आती है, तब सब समझते हैं हाँ साइंस अच्छा काम करती. तो साइलेंस की पावर का प्रयोग करने के लिए ಏಕಾಗ್ರತಾ की ಶಕ್ತಿ चाहिए. ಬಾಬಾ ಹೇಳ್ತಾರೆ, ವಿಜ್ಞಾನಕ್ಕೆ ಜನ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತಾರೆ ಅಂದರೆ ವಿಜ್ಞಾನ ಪ್ರಯೋಗದಲ್ಲಿ ಕಾಣ್ತಾ ಇದೆ, ಅದರ ಉಪಯೋಗ ಕಾಣಿಸ್ತಾ ಇದೆ. ಹಾಗೆಯೇ ಶಾಂತಿ ಶಕ್ತಿಯ ಪ್ರಯೋಗವನ್ನು ಜನರ ಮುಂದೆ ಮಾಡಿ ತೋರಿಸಬೇಕು. ಶಾಂತಿಯ ಶಕ್ತಿಯ ಪ್ರಯೋಗ ಆಗಬೇಕಾದ್ರೆ, ಅದರಿಂದ ಜನರಿಗೆ ಲಾಭ ಸಿಗಬೇಕಾದ್ರೆ ನಿಮ್ಮಲ್ಲಿ ಏಕಾಗ್ರತೆಯ ಶಕ್ತಿ ಜಾಸ್ತಿ ಆಗಬೇಕು. और एकाग्रता का मूल आधार है मन की कंट्रोलिंग पावर, जिससे मनोबल बढ़ता है. ಏಕಾಗ್ರತೆಯ ಶಕ್ತಿಗೆ ಮೂಲ ಆಧಾರ ಆಗಿದೆ ಮನಸ್ಸಿನ ಮೇಲೆ ನಿಯಂತ್ರಣ. ಆ ನಿಯಂತ್ರಣದಿಂದ ನಿಮ್ಮ ಮನೋಬಲ ಹೆಚ್ಚಾಗುವುದು. मनोबल की बड़ी महिमा है. यह रिद्धि सिद्धि वाले भी मनोबल द्वारा अल्पकाल के चमत्कार दिखाते हैं.
ರಿದ್ದಿ ಸಿದ್ಧಿ ಮಾಡುವವರು ತಮ್ಮ ಮನೋಬಲದ ಮೂಲಕನೇ ಅಲ್ಪಕಾಲದ ಚಮತ್ಕಾರಗಳನ್ನು ತೋರಿಸ್ತಾರೆ. आप तो विधि पूर्वक रिद्धि सिद्धि नहीं, विधि पूर्वक कल्याण के चमत्कार दिखाएंगे जो वरदान हो जाएंगे. आत्माओं के लिए यह संकल्प शक्ति का प्रयोग वरदान सिद्ध हो जाएगा. ತಾವು ಮಕ್ಕಳು ರಿದ್ದಿ ಸಿದ್ಧಿಯ ಮೂಲಕ ಅಲ್ಲ, ಆದರೆ ವಿಧಿಪೂರ್ವಕವಾಗಿ ಸಂಕಲ್ಪ ಶಕ್ತಿಯ ಆಧಾರದಿಂದ ಕಲ್ಯಾಣದ ಚಮತ್ಕಾರಗಳನ್ನು ತೋರಿಸೋರಿದ್ದೀರಿ. ನಿಮ್ಮ ಸಂಕಲ್ಪನೆ ಜನರಿಗೆ ಒಂದು ವರದಾನ ಆಗಲಿದೆ. ಈ ಥರ ನಿಮ್ಮ ಸಂಕಲ್ಪ ಶಕ್ತಿಯ ಪ್ರಯೋಗ ಜನರಿಗೆ ವರದಾನದ ರೂಪದಲ್ಲಿ ಅನುಭವ ಆಗುವುದು. तो पहले यह चेक करो कि मन को कंट्रोल करने की कंट्रोलिंग पावर है. सेकंड में जैसे साइंस की शक्ति स्विच के आधार से स्विच ऑन करो, स्विच ऑफ करो, ऐसे सेकंड में मन को जहाँ चाहो जैसे चाहो जितना समय चाहो उतना कंट्रोल कर सकते हो. ಬಾಬಾ ಹೇಳ್ತಾರೆ, ವಿಜ್ಞಾನದಲ್ಲಿ ಹೇಗೆ ಸ್ವಿಚ್ ಹಾಕಿದರೆ ಕೆಲಸ ಶುರು ಆಗ್ತದೆ, ಸ್ವಿಚ್ ಆಫ್ ಮಾಡಿದರೆ ಕೆಲಸ ನಿಂತು ಹೋಗ್ತದೆ. ಹಾಗೆ ನಿಮ್ಮ ಮನಸ್ಸು ಸಹ ಕ್ಷಣದಲ್ಲಿ ಎಲ್ಲಿ ಬೇಕು, ಹೇಗೆ ಬೇಕು ಹಾಗೆ ಸ್ಥಿರ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬಂದಿದೆಯೇ? ಮನಸ್ಸನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಬಂದಿದೆಯೇ? बहुत अच्छे अच्छे स्वयं प्रति भी और सेवा प्रति भी सिद्धि रूप दिखाई देंगे. लेकिन बाप दादा देखते हैं कि संकल्प शक्ति के जमा का खाता अभी साधारण अटेंशन है. ಬಾಬಾ ಹೇಳ್ತಾರೆ, ಇನ್ನೂ ಮಕ್ಕಳು ಸ್ವಯಂ ಪ್ರತಿ ಮತ್ತು ಸೇವೆಯ ಪ್ರತಿಯಾಗಿ ಸಿದ್ಧಿ ಸ್ವರೂಪ ಆಗಿಲ್ಲ. ಸಂಕಲ್ಪಗಳ ಮೇಲೆ ನಿಯಂತ್ರಣ ಬಂದಾಗ ತಮ್ಮ ಪ್ರತಿಯಾಗಿ ಮತ್ತು ಸೇವೆಯ ಪ್ರತಿಯಾಗಿ ಮಕ್ಕಳು ಸಿದ್ಧಿ ಸ್ವರೂಪ ಆಗುವರು. ಆದರೆ ಈಗಲೇ ಇನ್ನೂ ಆ ಸಿದ್ಧಿ ಸ್ವರೂಪ ಕಾಣಿಸ್ತಿಲ್ಲ. ಏಕೆಂದರೆ ಸಂಕಲ್ಪ ಶಕ್ತಿಯನ್ನು ಮಕ್ಕಳು ಜಮಾ ಮಾಡಿಕೊಂಡಿಲ್ಲ. ಜಿತನಾ ಹೋನಾ ಚಾಹಿಯೇ ಉತನಾ ನಹಿ. ಸಂಕಲ್ಪ ಶಕ್ತಿಯ ಬಗ್ಗೆ ಎಷ್ಟು ಗಮನ ಕೊಡಬೇಕು ಅಷ್ಟು ಗಮನ ಮಕ್ಕಳು ಕೊಡ್ತಿಲ್ಲ. संकल्प के आधार पर बोल और कर्म ऑटोमेटिक चलते हैं. अलग अलग मेहनत करने की ज़रूरत ही नहीं. ಸಂಕಲ್ಪ ಸರಿ ಇತ್ತು ಅಂದರೆ ಸಂಕಲ್ಪದ ಆಧಾರದಿಂದ ಶಬ್ದ ಮತ್ತು ಕರ್ಮವೂ ಸಹ ಸರಿಯಾಗಿ ನಡೀತದೆ. ಶಬ್ದಕ್ಕಾಗಿ ಕರ್ಮ ಮಾಡೋದಕ್ಕಾಗಿ ಬೇರೆ ಬೇರೆ ಪರಿಶ್ರಮ ಮಾಡುವ ಅಗತ್ಯ ಇರೋದಿಲ್ಲ. आज बोल को कंट्रोल करो, आज दृष्टि को अटेंशन में लाओ, मेहनत करो, आज वृत्ति को अटेंशन से चेंज करो. अगर संकल्प शक्ति पावरफुल है तो यह सब स्वतः ही कंट्रोल में आ जाते, मेहनत से बच जाएंगे. तो संकल्प शक्ति का महत्व जानो. ಇವತ್ತು ಶಬ್ದಗಳ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಪರಿಶ್ರಮ ಪಡುವುದು, ದೃಷ್ಟಿಯ ಬಗ್ಗೆ ನಿಯಂತ್ರಣ ಮಾಡಲಿಕ್ಕೆ ಅಟೆನ್ಷನ್ ಕೊಡೋದು, ವೃತ್ತಿಯ ಬಗ್ಗೆ ಅಟೆನ್ಷನ್ ಕೊಡೋದು, ಹೀಗೆ ಒಂದೊಂದಕ್ಕಾಗಿ ವಿಶೇಷ ಅಭ್ಯಾಸ ಮಾಡುವ ಅಗತ್ಯ ಇರೋದಿಲ್ಲ. ಯಾವಾಗ ಸಂಕಲ್ಪ ಶಕ್ತಿ ಸಂಪೂರ್ಣ ಪವರ್ಫುಲ್ ಆಗ್ತದೆ, ಸಂಕಲ್ಪಗಳು ಯಾವಾಗ
ಆತ್ಮನ ನಿಯಂತ್ರಣದಲ್ಲಿ ಬರ್ತವೆ, ಆಗ ಉಳಿದ ಪರಿಶ್ರಮದಿಂದ ಮಕ್ಕಳು ಮುಕ್ತ ಆಗ್ತೀರಿ. ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. यह बट्टिया विशेष इसलिए कराई जाती है कि आदत पड़ जाए. यहाँ की आदत भविष्य में भी अटेंशन दे करते रहे तब अविनाशी हो. समझा क्या महत्व है? आपके पास बड़ा ऊंचे ते ऊंचा खजाना बाप ने दिया है. यह श्रेष्ठ संकल्प, शुभ भावना, शुभ कामना के संकल्प का खजाना है. सबको बाप ने दिया है, लेकिन जमा नंबरवार करते हैं और प्रयोग में लाने की शक्ति भी नंबरवार है. ಈ ಬಟ್ಟಿಗಳನ್ನು ಮಧುಬನದಲ್ಲಿ ಯಾಕೆ ಮಾಡಿಸ್ತಾರೆ ಅಂದರೆ, ವಿಶೇಷ ಯೋಗದ ಅಭ್ಯಾಸ ಮಾಡುವ ಶಕ್ತಿ ಬರಲಿ, ಯೋಗ ಮಾಡುವ ಅಭ್ಯಾಸ ಬೆಳೀಲಿ ಎಂಬ ಉದ್ದೇಶದಿಂದ ಈ ಬಟ್ಟಿಗಳನ್ನು ಮಾಡಿಸ್ತಾರೆ. ಆ ಅಭ್ಯಾಸ ನಿಮ್ಮಲ್ಲಿ ಅವಿನಾಶಿಯಾಗಿ ಇರಬೇಕು ಅಂತ ಬಾಬಾ ಹೇಳ್ತಾರೆ. ನಿಮ್ಮಲ್ಲಿ ತಂದೆ ಕೊಟ್ಟಂತಹ ಶ್ರೇಷ್ಠಾತಿ ಶ್ರೇಷ್ಠ ಖಜಾನೆ ಇದೆ. ಆ ಶ್ರೇಷ್ಠ ಖಜಾನೆ ಅಂದ್ರೇ ಶ್ರೇಷ್ಠ ಸಂಕಲ್ಪ, ಶುಭ ಭಾವನೆ, ಶುಭ ಕಾಮನೆಯ ಸಂಕಲ್ಪ. ಇದೇ ಬಾಬಾ ಕೊಟ್ಟಿರುವಂತಹ ಶ್ರೇಷ್ಠ ಖಜಾನೆ ಆಗಿದೆ. ಇದನ್ನು ತಂದೆ ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ. ಆದರೆ ಮಕ್ಕಳು ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಅದನ್ನು ಕಾರ್ಯದಲ್ಲಿ ತರ್ತಾ ಇದ್ದಾರೆ, ಅದರ ಪ್ರಯೋಗ ಮಾಡ್ತಾ ಇದ್ದಾರೆ. विधिपूर्वक प्रयोग करने से सिद्धि का अनुभव होता है. अभी थोड़ा थोड़ा होता है. ವಿಧಿಪೂರ್ವಕವಾಗಿ ಆ ಸಂಕಲ್ಪ ಶಕ್ತಿಯ ಖಜಾನೆಯನ್ನು ಪ್ರಯೋಗ ಮಾಡಿದಾಗ ಸಿದ್ಧಿಯ ಅನುಭವ ಆಗುವುದು. ಈಗ ಇನ್ನೂ ಆ ಸಿದ್ಧಿಯ ಅನುಭವ ಆಗ್ತಿಲ್ಲ. ಯಾಕೆ ಅಂದರೆ ವಿಧಿಪೂರ್ವಕವಾಗಿ ನೀವು प्रयोग मारतिल्ल. आखिर आपके संकल्प की शक्ति इतनी महान हो जाएगी जो सेवा में मुखद्वारा संदेश देने में समय भी लगाते हो, संपत्ति भी लगाते हो, हलचल में भी आते हो, थकते भी हो, लेकिन श्रेष्ठ संकल्प की सेवा में यह सब बच जाएगा. ಬಾಬಾ ಹೇಳ್ತಾರೆ, ಕೊನೆಗೆ ನಿಮ್ಮ ಸಂಕಲ್ಪ ಶಕ್ತಿ ಎಷ್ಟೊಂದು ಮಹಾನ್ ಆಗ್ತದಂದರೆ, ಇವತ್ತೇನು ನೀವು ಮುಖದಿಂದ ಸೇವೆ ಮಾಡ್ತಾ ಇದ್ದೀರಿ, ಸಂದೇಶ ಕೊಡ್ತಾ ಇದ್ದೀರಿ, ಸೇವೆಗಾಗಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀರಿ, ಸುಸ್ತಾಗ್ತಾ ಇದ್ದೀರಿ, ಇದು ಎಲ್ಲವೂ ಸಹ ಉಳಿತಾಯ ಆಗಿಬಿಡ್ತದೆ. इस संकल्प शक्ति को बढ़ाने से ಪ್ರತ್ಯಕ್ಷತಾ भी ಜಲ್ದಿ ಹೋಗಿ. ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ಪ್ರತ್ಯಕ್ಷತೆಯೂ ಸಹ ಬೇಗ ಆಗುವುದು. अभी 62-63 वर्ष हो गए हैं. इतने समय में कितनी आत्माएं बनाई है. 9 लाख भी पूरे नहीं हुए. ಯಜ್ಞದ ಸ್ಥಾಪನೆ ಆಗಿ 62-63 ವರ್ಷಗಳಾದರೂ ಸಹ ನೀವು ಎಷ್ಟು ಆತ್ಮರನ್ನು ತಯಾರು ಮಾಡಿದ್ದೀರಿ? ಇನ್ನೂ 9 ಲಕ್ಷ ಜನನೂ ತಯಾರಾಗಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. और सारे विश्व को संदेश पहुंचाना है तो कितनी करोड़ आत्माएं हैं. अभी तक भी भगवान इन्हों का टीचर है. भगवान इन्हों को चला रहा है. करावनहार परमात्मा करा रहा है. यह स्पष्ट नहीं हुआ है. ಬಾಬಾ ಹೇಳ್ತಾರೆ, ಇನ್ನೂ 9 ಲಕ್ಷ ಜನರಿಗೂ ತಯಾರು ಮಾಡಿಲ್ಲ. ನೋಡಿದರೆ ಇಡೀ ವಿಶ್ವದ ಆತ್ಮರಿಗೆ ಸಂದೇಶ
ತಲುಪಬೇಕಾಗಿದೆ. ಇವತ್ತಿನವರೆಗೂ ಈ ಬ್ರಹ್ಮ ಕುಮಾರಿಯರ ಶಿಕ್ಷಕ ಪರಮಾತ್ಮ ಆಗಿದ್ದಾನೆ. ಪರಮಾತ್ಮ ಇವರನ್ನು ನಡೆಸ್ತಾ ಇದ್ದಾನೆ, ಇವರ ಮೂಲಕ ಕಾರ್ಯ ಮಾಡಿಸ್ತಾ ಇದ್ದಾನೆ ಎಂಬ ವಿಚಾರವೂ ಸಹ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗಿಲ್ಲ. अच्छा कार्य है, श्रेष्ठ कार्य है, यह आवाज़ तो है, लेकिन करावनहार अभी गुप्त है. ಈ ಬ್ರಹ್ಮ ಕುಮಾರಿಯರು ಮಾಡುವಂಥ ಕೆಲಸ ಬಹಳ ಒಳ್ಳೆಯ ಕೆಲಸ ಆಗಿದೆ, ಶ್ರೇಷ್ಠ ಕೆಲಸ ಆಗಿದೆ ಅನ್ನೋದು ಈಗ ಜನರಿಗೆ ತಿಳಿದಿದೆ. ಆದರೆ ಈ ಶ್ರೇಷ್ಠ ಕಾರ್ಯ ಇವರ ಮೂಲಕ ಮಾಡಿಸುವವನು ಯಾರು ಅನ್ನೋದು ಇನ್ನೂ ತಿಳಿದಿಲ್ಲ. ಅಂದರೆ ತಂದೆ ಇನ್ನೂ ಗುಪ್ತವಾಗಿ ಇದ್ದಾರೆ. तो यह संकल्प शक्ति से हर एक के बुद्धि को ಪರಿವರ್ತಿತ कर सकते. ಬಾಬಾ ಹೇಳ್ತಾರೆ, ಸಂಕಲ್ಪ ಶಕ್ತಿಯ ಮೂಲಕ ನೀವು ಸರ್ವರ ಬುದ್ಧಿಯನ್ನು ಪರಿವರ್ತನೆ ಮಾಡಬಹುದು, ಪರಮಾತ್ಮನ ಪ್ರತ್ಯಕ್ಷತೆ ಮಾಡಬಹುದು. चाहे अहो प्रभु कह के प्रत्यक्ष हो, चाहे बाप के रूप में प्रत्यक्ष हो, तो बाप दादा अभी फिर से अटेंशन दिलाता है कि संकल्प शक्ति को बढ़ाओ और प्रयोग में लाते रहो. ಪರಮಾತ್ಮನ ಪ್ರತ್ಯಕ್ಷತೆ ಆಗಲಿ, ಈಶ್ವರನ ರೂಪದಲ್ಲಿ ಪ್ರತ್ಯಕ್ಷತೆ ಆಗಲಿ, ತಂದೆಯ ರೂಪದಲ್ಲಿ ಪ್ರತ್ಯಕ್ಷತೆ ಆಗಲಿ, ಯಾವುದಾದ್ರೂ ಒಂದು ರೂಪದಲ್ಲಿ ಪರಮಾತ್ಮನ ಪ್ರತ್ಯಕ್ಷತೆಯನ್ನು ನೀವೀಗ ಮಾಡಿಸಬೇಕಾಗಿದೆ. ಇದರ ಬಗ್ಗೆ ವಿಶೇಷ ಅಟೆನ್ಷನ್, ಗಮನ ಕೊಡಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿರಿ ಮತ್ತು ಆ ಶಕ್ತಿಯನ್ನು ಪ್ರಯೋಗದಲ್ಲಿ ತಂದು ತೋರಿಸಿರಿ. समझा? जो बाप दादा ने अभ्यास सुनाया कि मन को सेकंड में एकाग्र कर लो, क्योंकि समस्या अचानक आती है और उस समय अगर मनोबल है तो समस्या समाप्त हो जाती है. लेकिन समस्या एक पढ़ाने वाली बन जाती है. इसलिए सभी मन बुद्धि को अभी अभी ಏಕಾಗ್ರ ಕರೋ. ಬಾಬಾ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಸಮಸ್ಯೆ ಬರಲಿ ಮನಸ್ಸನ್ನು ಕ್ಷಣದಲ್ಲಿ ಏಕಾಗ್ರಗೊಳಿಸಿರಿ. ಸಮಸ್ಯೆಗಳು ಅಚಾನಕವಾಗಿ ಬರಲಿವೆ. ಆ ಸಮಯದಲ್ಲಿ ನಿಮ್ಮಲ್ಲಿ ಮನೋಬಲ ಇತ್ತು ಅಂದರೆ ಸಮಸ್ಯೆಗಳು ಸಹಜವಾಗಿ ಸಮಾಪ್ತಿಯಾಗ್ತವೆ. ಸಮಸ್ಯೆ ನಿಮಗೆ ಪಾಠವನ್ನು ಕಲಿಸಿ ಮುಂದೆ ಹೋಗ್ತದೆ. ಆದ್ದರಿಂದ ಸಮಸ್ಯೆ ಬಂದಾಗ ಹೆದರಬೇಡಿ, ನಿಮ್ಮ ಮನಬುದ್ಧಿಯನ್ನು ಏಕಾಗ್ರಗೊಳಿಸಿ ತಂದೆಯಿಂದ ಶಕ್ತಿಯನ್ನು ಪಡ್ಕೊಳ್ಳಿ. ಆಗ ಆ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ತಕ್ಷಣ ನಿಮಗೆ ಅರ್ಥ ಆಗ್ತದೆ. ಆ ರೀತಿಯಲ್ಲಿ ನೀವು ನಿಮ್ಮ ಮನೋಬಲವನ್ನು ಪ್ರಯೋಗ ಮಾಡ್ತೀರಿ ಮತ್ತು ಅದರಲ್ಲಿ ವಿಜಯಿ ಆಗ್ತೀರಿ. ड्रिल करो, ऐसे सारे दिन में ಅಭ್ಯಾಸ करते रहो. ಆಗಾಗ ಮನಬುದ್ಧಿಯನ್ನು ಏಕಾಗ್ರಗೊಳಿಸುವಂಥ ಅಭ್ಯಾಸ ಇಡೀ ದಿನದಲ್ಲಿ ಮಾಡ್ತಾ ಇರಿ. अच्छा, चारों ओर के श्रेष्ठ आत्माओं को आदि मध्य और अंत्य में श्रेष्ठ पार्ट बजाने वाली आत्माओं को सदा अपने श्रेष्ठ संकल्प की विधि को अनुभव करने वाले, सदा सहज योगी के साथ साथ प्रयोगी बनने वाले, संकल्प की शक्ति द्वारा सर्व शक्तियों को बढ़ाने वाले, मन और बुद्धि पर नियंत्रण रखने वाले, सदा प्रयोगी बच्चों को बाप दादा का याद प्यार और नमस्ते. ನಾಲ್ಕು ಕಡೆಯ ಶ್ರೇಷ್ಠ ಆತ್ಮರಿಗೆ ಆದಿ ಮಧ್ಯ ಮತ್ತು ಅಂತ್ಯದಲ್ಲಿ ಶ್ರೇಷ್ಠ ಪಾತ್ರ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ
ಸದಾ ತಮ್ಮ ಶ್ರೇಷ್ಠ ಸಂಕಲ್ಪದ ಶಕ್ತಿಯನ್ನು ವಿಧಿಪೂರ್ವಕವಾಗಿ ಪ್ರಯೋಗ ಮಾಡಿ ಸಿದ್ಧಿಯ ಅನುಭವ ಮಾಡುವಂತಹ ಮಕ್ಕಳಿಗೆ, ಸಹಜ ಯೋಗಿಯ ಜೊತೆಗೆ ಪ್ರಯೋಗಿಯಾಗುವಂತಹ ಮಕ್ಕಳಿಗೆ, ಸಂಕಲ್ಪ ಶಕ್ತಿಯ ಮೂಲಕ ಸರ್ವಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳುವಂತಹ ಮಕ್ಕಳಿಗೆ, ಮನಸ್ಸು ಮತ್ತು ಬುದ್ಧಿಯ ಮೇಲೆ ನಿಯಂತ್ರಣ ಮಾಡುವಂತಹ ಸದಾ ಪ್ರಯೋಗಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, प्रीति मत्तो नमस्ते। देश विदेश के बच्चों को बाप दादा देख रहे हैं। संकल्प द्वारा जो याद प्यार या रूहान करते हैं वह बाप दादा के पास पहुंच जाता है। ದೇಶ ವಿದೇಶದ ಮಕ್ಕಳನ್ನು ಬಾಪ್ ದಾದಾರವರು ನೋಡ್ತಾ ಇದ್ದಾರೆ. ಯಾರೆಲ್ಲರೂ ದೂರದಲ್ಲಿ ಇದ್ದು ಸಂಕಲ್ಪದ ಮೂಲಕ ತಂದೆಯ ಜೊತೆಗೆ ಮಾತಾಡ್ತಾರೆ, ಅವರ ಸಂಕಲ್ಪಗಳು ತಂದೆಗೆ ಬಂದು ತಲುಪ್ತವೆ. अभी जो साइंस के बल द्वारा सुन रहे हैं उन सभी बच्चों को हर देश के एक एक बच्चे को याद प्यार. ವಿಜ್ಞಾನದ ಆಧಾರದಿಂದ ಯಾರೆಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಕುಳಿತು ತಂದೆಯ ಮುರಳಿಯನ್ನು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಅಂತಹ ಎಲ್ಲ ಮಕ್ಕಳಿಗೂ ಯಾದ್ ಪ್ಯಾರ್, ನೆನಪು ಮತ್ತು ಪ್ರೀತಿಯನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಜನಕ್ ಬಚ್ಚಿ ಕೋ ಭಿ ವಿಶೇಷ ಬಾಪ್ ದಾದಾ ಯಾದ್ ಪ್ಯಾರ್ ದೇ ರಹೆ ಕ್ಯೋಂಕಿ ಮನ್ ಸೆ ಯಹಾಂ ಹೈ ತನ್ ಸೆ ವಹಾಂ ಹೈ. ಜಾನಕಿ ದಾದಿಯವ್ರಿಗೂ ಸಹ ಬಾಬವರು ವಿಶೇಷ ಯಾದ್ ಪ್ಯಾರನ್ನು ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ದಾದಿಯವರ ದೇಹ ವಿದೇಶದಲ್ಲಿ ಇದೆ, ಮನಸ್ಸು ಮಧುಬನದಲ್ಲಿ ಇದೆ. तो सभी को एक एक को विशेष याद प्यार. अच्छा, योग भट्टी का प्रोग्राम बहुत अच्छा चल रहा है. ಪ್ರತಿಯೊಬ್ಬರಿಗೂ ಸಹ ಬಾಬವರು ವಿಶೇಷ ಯಾದ್ ಪ್ಯಾರನ್ನು ತಿಳಿಸ್ತಾ ಇದ್ದಾರೆ. ತಾವು ಯೋಗ ಭಟ್ಟಿಯ ಕಾರ್ಯಕ್ರಮಗಳನ್ನು ಏನು ಮಾಡ್ತಾ ಇದ್ದೀರಿ, ಆ ಕಾರ್ಯಕ್ರಮಗಳು ಸಹ ಬಹಳ ಚೆನ್ನಾಗಿ ನಡೆದಿವೆ. दादियों से सदा अपने को बाप दादा के नयनों के नूर समझते हो ना. ಎಲ್ಲ ದಾದಿ ದೀದಿಯವರನ್ನು ಮಾತಾಡಿಸ್ತಾ ಬಾಬಾ ಕೇಳ್ತಾ ಇದ್ದಾರೆ, ತಾವೆಲ್ಲರೂ ಬಾಪ್ ದಾದಾರವರ ನಯನದ ಜ್ಯೋತಿಗಳಾಗಿದ್ದೀರಿ ತಾನೆ, ನಯನದ ಬೆಳಕಾಗಿದ್ದೀರಿ. ನಯನೋं में सदा समाये हुए, नयनों में समाने से ಸದಾ ಹಿ ದೃಷ್ಟಿ ಮೇ ಸಮಾಯೇ रहेंगे. ತಾವೆಲ್ಲ ಮಹಾರಥಿಗಳು ನನ್ನ ನಯನಗಳಲ್ಲಿ ಸಮಾವೇಶ ಆಗಿದ್ದೀರಿ. ಯಾರು ನಯನದಲ್ಲಿ ಇರ್ತಾರೆ ಅವರು ಸದಾ ದೃಷ್ಟಿಯಲ್ಲಿನೂ ಇರ್ತಾರೆ. ತಂದೆಯ ದೃಷ್ಟಿ ಸದಾ ಅವರ ಮೇಲೇ ಇರ್ತದೆ. यह भी बाप और बच्चों का संगम युग के सुहेज है. मिलना, सुनना, खाना, पीना, यह संगम के सुहेज. ಇದು ಸಹ ಸಂಗಮ ಯುಗದ ಒಂದು ಖುಷಿಯ ಪದ್ಧತಿಯಾಗಿದೆ. ತಂದೆಯ ಜೊತೆಗೆ ಮಿಲನ ಮಾಡೋದು, ತಂದೆಯಿಂದ ಕೇಳುವುದು, ತಂದೆಯ ಜೊತೆಗೆ ಊಟ ಮಾಡೋದು, ತಂದೆಗೆ ಭೋಗ ತಿನ್ನಿಸುವುದು, ಇವೆಲ್ಲ ಸಂಗಮ ಯುಗದ ಆಟಗಳಾಗಿವೆ. ऐसे ही सुहेज मनाते मनाते अपने घर चले जाएंगे. ಈ ಥರದ ಒಂದು ಖುಷಿಯ ಆಟವನ್ನು ಆಡ್ತಾ ಆಡ್ತಾ ನಾವೆಲ್ಲರೂ ತಂದೆಯ ಜೊತೆಗೆ ಮನೆಗೆ ಹೋಗೋರಿದ್ದೇವೆ. ಫಿರ್ ರಾಜ್ಯ ಮೇ ಆಯೆಂಗೆ, ಬ್ರಹ್ಮ ಬಾಪ್ ಕೆ ಸಾಥ್ ರಾಜ್ಯ ಕರ್ನಾ ಹೈ. ನಂತರ ಬ್ರಹ್ಮ ತಂದೆಯ ಜೊತೆಗೆ ರಾಜಧಾನಿಯಲ್ಲಿ ನಾವು ಬರೋರಿದ್ದೇವೆ. ಬ್ರಹ್ಮ ತಂದೆಯ ಜೊತೆಗೆ ರಾಜ್ಯ ಮಾಡುವಂಥವರಾಗಿದ್ದೇವೆ. अच्छा है, दुनिया वाले सोचते रहते और आप सदा मनाते रहते. ಜಗತ್ತಿನವರು ಪರಮಾತ್ಮನ ಮಿಲನ ಮಾಡಬೇಕು ಅಂತ ಇನ್ನೂ ಹುಡುಕ್ತಾ ಇದ್ದಾರೆ, ವಿಚಾರ ಮಾಡ್ತಿದ್ದಾರೆ. ಆದರೆ ತಾವೆಲ್ಲರೂ ತಂದೆಯ ಮಿಲನ
ಪ್ರತ್ಯಕ್ಷವಾಗಿ ಮಾಡ್ತಾ ಇದ್ದೀರಿ. कोई सोच नहीं क्या होगा कैसे होगा किसी प्रकार का सोच नहीं. ನಿಮ್ಮಲ್ಲಿ ಯಾವುದೇ ಪ್ರಕಾರದ ಚಿಂತೆ ಇಲ್ಲ, ವಿಚಾರಗಳು ಇಲ್ಲ. ಏನಾಗ್ತದೆ, ಹೇಗಾಗ್ತದೆ, ಯಾವಾಗ ಆಗ್ತದೆ ಅನ್ನೋದು ಭಯವಿಲ್ಲ. ಯಾವುದೇ ರೀತಿಯ ಯೋಚನೆಗಳು ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಷ್ಟೊಂದು ನಿಶ್ಚಿಂತ ಆಗಿ ನೀವು ತಂದೆಯ ಜೊತೆಗೆ ಮಿಲನದ ಉತ್ಸವವನ್ನು ಆಚರಿಸ್ತಾ ಇದ್ದೀರಿ. वरदान. इस अंतिम जन्म में मिली हुई सर्व पावर्स को यूज करने वाले विल पावर ಸಂಪನ್ನ ಭವ. ಈ ಕೊನೆಯ ಜನ್ಮದಲ್ಲಿ ಸಿಕ್ಕಿರುವಂಥ ಸರ್ವಶಕ್ತಿಗಳನ್ನು ಪ್ರಯೋಗ ಮಾಡುವಂತಹ ಸಂಕಲ್ಪ ಶಕ್ತಿಯಿಂದ ಸಂಪನ್ನ ಆತ್ಮ ಆಗಿರಿ. यह स्वीट ड्रामा बहुत अच्छा बनाया है, इसे कोई बदल नहीं सकता. ಈ ಒಂದು ಮಧುರವಾದಂಥ ನಾಟಕ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಇದನ್ನು ಯಾರೂ ಬದಲಾಯಿಸೋದಿಲ್ಲ, ಯಾರಿಂದನೂ ಬದಲಾಯಿಸಲಿಕ್ಕೆ ಆಗೋದಿಲ್ಲ. लेकिन ड्रामा में इस श्रेष्ठ ब्राह्मण जन्म को बहुत ही पावर्स मिली हुई. ಆದರೆ ನಾಟಕದ ಅನುಸಾರವಾಗಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮಕ್ಕೆ ಬಹಳಷ್ಟು ಶಕ್ತಿಗಳು ಸಿಕ್ಕಿವೆ. ಬಾಪ್ನೆ ವಿಲ್ ಕಿಯಾ ಹೇ ಇಸ್ಲಿಯೇ ವಿಲ್ ಪವರ್ ಹೇ. ಬಾಬಾ ಸರ್ವಶಕ್ತಿಗಳನ್ನು ನಿಮಗೆ ಅರ್ಪಿಸಿದ್ದಾರೆ, ಆದ್ದರಿಂದ ನಿಮ್ಮಲ್ಲಿ ಆ ಒಂದು ಶಕ್ತಿ ಇದೆ, ಮನೋಬಲ ಇದೆ, ಮನಸ್ಸಿನ ಶಕ್ತಿ ಇದೆ, ಸಂಕಲ್ಪದ ಶಕ್ತಿ ಇದೆ. इस पावर को यूज करो. जब चाहो इस शरीर के बंधन से न्यारे कर्मातीत ಸ್ಥಿತಿ में ಸ್ಥಿತ हो जाओ. ಆ ಶಕ್ತಿಯ ಪ್ರಯೋಗ ಮಾಡಿ. ಯಾವಾಗ ಬೇಕು ಆವಾಗ ದೇಹದ ಬಂಧನದಿಂದ ಮುಕ್ತ, ನಿರ್ಲಿಪ್ತ, ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ. मैं न्यारा हूँ, मालिक हूँ, बाप द्वारा निमित्त आत्मा हूँ. इस स्मृति से मन बुद्धि को ಏಕಾಗ್ರ कर लो. ನಾನು ಈ ದೇಹದಿಂದ ಭಿನ್ನ ಆಗಿದ್ದೇನೆ, ಈ ದೇಹಕ್ಕೆ ನಾನು ಮಾಲೀಕ ಆಗಿದ್ದೀನಿ. ತಂದೆ ನನ್ನನ್ನು ನಿಮಿತ್ತ ಮಾಡಿ ಇಟ್ಟಿದ್ದಾರೆ ಎಂಬ ಸ್ಮೃತಿಯಿಂದ ಮನ ಬುದ್ಧಿಯನ್ನು ಏಕಾಗ್ರಗೊಳಿಸಿರಿ. ತಬ್ ಕಹೆಂಗೆ ವಿಲ್ ಪವರ್ ಸಂಪನ್. ಆಗ ಆ ಏಕಾಗ್ರತೆಯ ಶಕ್ತಿಯಿಂದ ನಿಮ್ಮಲ್ಲಿ ಮನೋಬಲ ಬರ್ತದೆ. ನೀವು ಮನೋಬಲದಿಂದ ಸಂಪನ್ನ ಆಗಿಬಿಡ್ತೀರಿ. श्लोगन. दिल से सेवा करो तो दुआओं का दरवाज़ा खुल जाएगा. ಮನಸ್ಸಿನಿಂದ ಹೃದಯದಿಂದ ಸೇವೆ ಮಾಡಿರಿ, ಆಗ ಆಶೀರ್ವಾದಗಳ ಬಾಗಿಲು ತೆರೆಯಲ್ಪಡ್ತದೆ. ಓಂ ಶಾಂತಿ.